ನಮಸ್ಕಾರ ಎಲ್ರಿಗೂ DVS ಮ್ಯಾಥ್ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ಕರೋನಾ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಎಲ್ಲ SSLC ಮಕ್ಕಳಿಗೂ ಮನೆಯಲ್ಲೇ ಓದ್ಕೊಳ್ಳಿ ಅಂತ ಹೇಳಿ ನಿಮಗೆ ಕೆಲವು ಕಾಲ ರಜೆ ಕೊಟ್ಟಿದ್ದಾರೆ, ಮೇ 4ರವರೆಗೂ. ಈ ಟೈಮ್ನ ನೀವು ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡೋದಾಗಿ ಅಥವಾ ಇನ್ಯಾವ್ಯಾವ ಕಾನ್ಸೆಪ್ಟ್ ನೀವು ಬಾಕಿ ಉಳಿಸ್ಕೊಂಡಿದ್ರೆ ಅದನ್ನೆಲ್ಲ ಕಲ್ತ್ಕೊಳ್ಳೋದಾಗಲಿ ಮಾಡಿ. ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಸೆಷನಿಂದ ಮಾಡೆಲ್ ಪೇಪರ್ಸ್ನ ನಾನು ನಿಮಗೆ ಸಾಲ್ವ್ ಮಾಡಿದ್ದೀನಿ. ಅಂದರೆ ಕಳೆದ ಕ್ಲಾಸಲ್ಲೆಲ್ಲ ನಾನು ಚಾಪ್ಟರ್ ವೈಸೇ ಹೇಳ್ಕೊಡ್ತಾ ಬರ್ತಿದ್ದೆ. ಆದರೆ ಈ ಟೈಮಲ್ಲಿ ನೀವು ಮನೇಲೇ ಇರೋದ್ರಿಂದ ಒಂದಷ್ಟು ಮಾಡೆಲ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿದ್ರೆ ಒಂದಷ್ಟು ನಿಮಗೆ ಯಾವ ಥರ ಕ್ವೆಶನ್ಸ್ ಬರುತ್ತೆ, ಯಾವ ಥರ ಕೊಟ್ಟರೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಇವತ್ತು ನಾನು ಫಸ್ಟ್ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಗೆ ಒಂದು ಮಾಡೆಲ್ ಪೇಪರ್ಗೆ ಅಟ್ಲೀಸ್ಟ್ 2 ಅಥವಾ 3 ಸೆಷನ್ಸ್ ಬೇಕಾಗತ್ತೆ. ಯಾಕಂದರೆ 3 ಅವರ್ಸ್ ನೀವು ಪೇಪರ್ ಬರೆಯೋದು. ಮ್ಯಾಥ್ಸ್ ಪ್ರತಿಯೊಂದು ಹೇಳ್ಕೊಡ್ತಾ ನಾನು ಡಿಸ್ಕಸ್ ಮಾಡಬೇಕಾಗಿರೋದ್ರಿಂದ ಅಟ್ಲೀಸ್ಟ್ 2 ಅಥವಾ 3 ಸೆಷನ್ಸ್ ಬೇಕಾಗತ್ತೆ. ಇವತ್ತಿನ ಸೆಷನಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮತ್ತು 1 ಮಾರ್ಕ್ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಕ್ವೆಶನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಎಷ್ಟು ಕೊಟ್ಟರೆ ನೀವು ಎಷ್ಟೇ ಆನ್ಸರ್ ಮಾಡಬೇಕು, ಸುಮ್ಮನೆ ಬೆಳೆದೇ ಇರೋದನ್ನೆಲ್ಲ ಬರೆಯೋದು ಬಿಟ್ಟು ಎಷ್ಟು ಕ್ವೆಶನ್ಗೆ ಎಷ್ಟು ಆನ್ಸರ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಐಡಿಯಾ ಕೊಡ್ತಾ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಪೇಪರ್ ಆಫೀಸ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ DDPI ಮೈಸೂರು, ಅಂದರೆ ಮೈಸೂರು ಡಿಸ್ಟ್ರಿಕ್ಟ್ ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಅಂದರೆ ಒಂದು ಮಾಡೆಲ್ ಪೇಪರ್ಸ್ ಒಂದು 3 ಪೇಪರ್ಸ್ನ, ಆಮೇಲೆ ಅದಾದಮೇಲೆ ಹೀಗೆ ಕೋಲಾರಿಂದ ಒಂದಷ್ಟು ಕ್ವೆಶನ್ ಪೇಪರ್ಸ್ ಇದೆ, ಬೇರೆ ಬೇರೆ ಹಾಸನಿಂದ ಇದೆ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟ್ ವೈಸ್ ಒಂದಷ್ಟು ಕ್ವೆಶನ್ ಪೇಪರ್ ನಾವು ಡಿಸ್ಕಸ್ ಮಾಡ್ತಿದ್ರೆ ನಿಮಗೆ ಬರೋವಂಥ ಡಿಸ್ಟ್ರಿಕ್ಟ್ ಪೇಪರ್ ಆಗಿರಲಿ, ಸ್ಟೇಟ್ ಪೇಪರ್ ಅಥವಾ ಬೋರ್ಡ್ ಪೇಪರ್ ಹೇಗೆ ಬರ್ಬೋದು ಅಂತ ಹೇಳಿ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಓಕೆ, ಫಸ್ಟ್ ಮಾಡೆಲ್ ಪೇಪರ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ MCQ ಇಂದ ಶುರು ಮಾಡೋಣ. ಇಲ್ಲಿ ನೋಡ್ತಾ ಬನ್ನಿ. ಫಸ್ಟ್ ಕ್ವೆಶನ್, ಆಮೇಲೆ ನಿಮಗೆ 3 ಅವರ್ಸ್ 15 ಮಿನಿಟ್ಸ್ ಟೈಮ್ ಇರುತ್ತೆ. 15 ಮಿನಿಟ್ಸ್ ನಿಮಗೆ ಪೇಪರ್ನ ಓದೋಕ್ಕೆ, ಪೇಪರ್ ಕ್ವೆಶನ್ಸ್ನ ನೋಡೋಕ್ಕೆ, 3 ಅವರ್ಸ್ ಬರೆಯೋಕ್ಕೆ ಈಸಿಯಾಗಿ ಟೈಮ್ನ ನೀವು ಯುಟಿಲೈಸ್ ಮಾಡಬಹುದು. ಈಗ ಫಸ್ಟ್ ಮೇನ್ ನಾವು MCQ ಕ್ವೆಶನ್ಗೆ ಹೋದರೆ ನೋಡಿ, ಇಲ್ಲಿ ದಿ ಸಮ್ ಆಫ್ n ಟರ್ಮ್ಸ್ ಆಫ್ an AP ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಸಮ್ ಅಂತ ಕೇಳಿದ್ದಾರೆ. ಇಲ್ಲಿ ವರ್ಡ್ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸಮ್ ಅನ್ನೋ ವರ್ಡ್ ಇದೆ. ಓಕೆ, ಕೆಲವರೆಲ್ಲ ತುಂಬ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಸಮ್ ಆಫ್ n ಟರ್ಮ್ಸ್ ಆಫ್ an AP 1 + 3 + 5 + 7 + 9 so on is ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಗೆ ಮ್ಯಾಮ್ ಸಾಲ್ವ್ ಮಾಡೋದು, ಇದು ಯಾವುದ್ರ ರಿಲೇಟೆಡ್ ಕ್ವೆಶನ್ ಅಂತ ಹೇಳಿದ್ರೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಸನ್ದು SN ಫಾರ್ಮುಲಾ ರಿಲೇಟೆಡ್. ಈಗ ಫಸ್ಟ್ ಕ್ವೆಶನ್, ಆಮೇಲೆ ಕ್ವೆಶನ್ ನಂಬರ್ನ ಮೇನ್ನ ಕರೆಕ್ಟಾಗಿ ಹಾಕಿ ನೋಡಿ. ಫಸ್ಟ್ ಮೇನ್ ಫಸ್ಟ್ ಕ್ವೆಶನ್ ಏನಂತಿದೆ, ಸಮ್ ಅಂತಿದೆ. ಅಂದರೆ ನಾನು SN ಫಾರ್ಮುಲಾನ ಯೂಸ್ ಮಾಡಬೇಕು. ಏನು SN ಫಾರ್ಮುಲಾ? SN = n/2 2a + n - 1 × d. ಆಮೇಲೆ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಕಡೆ ಎಲ್ಲ ಫಾರ್ಮುಲಾ ಒಂದು ಕಡೆ ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳೋದು ಒಳ್ಳೆಯದು. ನಿಮಗೆ ಫಾರ್ಮುಲಾ ಬೇಕು ಅನ್ನೋದಾದರೆ ನಾನು ಕಳೆದ ಸೆಷನ್, ಅಂದರೆ ಫಸ್ಟ್ ಸೆಷನಲ್ಲೇ ರಿವಿಷನಲ್ಲಿ ಬರೀ ಫಾರ್ಮುಲಾ ನಾನು ಡಿಸ್ಕಸ್ ಮಾಡಿದ್ದೀನಿ. ಹೇಗೆ ನೆನ್ಪಿಟ್ಕೋಬೇಕು ಅಂತ ಕೂಡ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೋಬೋದು. ಅಂದರೆ ಫಾರ್ಮುಲಾ ನಿಮ್ಮ ಪಕ್ಕದಲ್ಲಿ ಒಂದು ಶೀಟಲ್ಲಿ ಇದ್ದರೆ ಈಸಿಯಾಗಿ ಯಾವುದೇ ಕ್ವೆಶನ್ ಕೊಟ್ಟರು ಯಾವ್ದು ತೊಗೋಬೇಕು ಅಂತ ಹೇಳಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಈಗ ನೋಡಿ, ಅವ್ರು ಕೊಟ್ಟಿರೋ APನ ನಾನು ಕನ್ಸಿಡರ್ ಮಾಡಿದ್ರೆ 1 + 3 + 5 + 7 + 9 ಅಂತ ಹೇಳಿ. ವಾಟ್ ಈಸ್ ಎ ಅಂದರೆ ಫಸ್ಟ್ ಟರ್ಮ್ 1, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಹೇಗೆ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. ಕೆಲವರೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡ್ತಾರೆ. ಇಲ್ಲಿರೋದು A2 - A1 ಅಥವಾ A3 - A2 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಅಂದರೆ ಪ್ರೀವಿಯಸ್ ಟರ್ಮ್ಗೆ ಮೈನಸ್ ಮಾಡಬೇಕು. ಏನಾಯಿತು, 3 - 1 ಅಂದರೆ 2. ಡಿ ಅಂದರೆ ಡಿಫ್ರೆನ್ಸ್ ನೆನಪಿರಲಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನೋಡಿ, ಇಲ್ಲಿ n/2 2 × a ಏನಿದೆ 1 ಪ್ಲಸ್ n - 1 ಹಾಗೆ ಇಟ್ಕೋತೀನಿ. D 2 ಇದೆ. ಸೊ n/2 ಹಾಗೆ ಇರುತ್ತೆ. 2 1s are 2, 2 × n 2n, 2 × 1 2. ನೋಡಿ, ಇಲ್ಲಿ +2 - 2 ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದು n/2 2n. ಇನ್ನೊಂದು ಸ್ಟೆಪ್ ಬರೆಯೋದಾದರೆ n/2 2n, 2 2 ಕ್ಯಾನ್ಸಲ್ ಆಯಿತು. n × n n² ಆಯಿತು. ಯಾವುದು ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ. ನೋಡಿ, ಇಲ್ಲಿ ಕೆಲವೊಂದು ಟೈಮು ನೀವು ಸಾಲ್ವ್ ಮಾಡೇ ಆನ್ಸರ್ನ ಬರಿಬೇಕಾಗತ್ತೆ, ನೋಡಿದ ತಕ್ಷಣ ಗೊತ್ತಾಗಲ್ಲ. ಬಟ್ ಕೆಲವೊಂದು ಟೈಮು ಕ್ವೆಶನ್ ನೋಡಿದ ತಕ್ಷಣ ಸಾಲ್ವ್ ಮಾಡ್ದೇ ಆನ್ಸರ್ ಹೇಳೋವಂಥದ್ದು ನಿಮಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ,
solution of the equation a1x plus b1y plus c1 is equal to 0 and a2x plus b2y plus c2 is equal to 0 are consistent, then the correct ಫಾರ್ಮ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಕನ್ಸಿಸ್ಟೆಂಟ್ ಅನ್ನೋ ವರ್ಡ್ ನಾವು ಯೂಸ್ ಮಾಡೋದು ಎರಡೇ ಲೈನ್ಸ್ಗೆ, ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ, ಒಂದು ಕೋಇನ್ಸಿಡೆಂಟ್ ಲೈನ್ಸ್ಗೆ. ಆಯ್ತಾ, ಪ್ಯಾರಲಲ್ ಲೈನ್ಸ್ಗೆ ನಾವು ಇನ್ಕನ್ಸಿಸ್ಟೆಂಟ್ ಅಂತೀವಿ ಹೊರತು ಕನ್ಸಿಸ್ಟೆಂಟ್ ಅಂತ ಹೇಳಲ್ಲ. ಓಕೆ, ಈಗ ಕನ್ಸಿಸ್ಟೆಂಟ್ ಅಂದರೆ ನಮ್ಗೆ ಇವಾಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಥವಾ ಕೋಇನ್ಸಿಡೆಂಟ್ ಲೈನ್ಸ್ ಇರೋಂಥ ರಿಲೇಶನ್ಶಿಪ್ ಬೇಕು. ಇಲ್ಲೇನಿದೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಅಂದರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಯಿತು. ಬರೀ ಇವೆರಡೇ ಇರೋಂಥ ರಿಲೇಶನ್ಶಿಪ್ ನಮ್ಮಲ್ಲಿ ಇಲ್ಲ. ಆಯ್ತಾ, ಆಮೇಲೆ ಎರಡೂ ನಾಟ್ ಈಕ್ವಲ್ ಇರೋವಂಥದ್ದು ಇಲ್ಲ. ಮೊದಲನೇದು ಈಕ್ವಲ್, ಎರಡನೇದು ನಾಟ್ ಈಕ್ವಲ್ ಇರೋದು ಪ್ಯಾರಲಲ್ ಲೈನ್ಸ್ಗೆ. ಹೌದಾ, ಹಾಗಾದ್ರೆ ಸರಿಯಾದ ಆಪ್ಷನ್ ಯಾವುದು? ಎ, ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸೇ ಕರೆಕ್ಟ್. ಅಂದ್ರೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆದರೆ ಇಂಟರ್ಸೆಕ್ಟಿಂಗ್ ಅಂದ್ರೆ ಕನ್ಸಿಸ್ಟೆಂಟ್ ಅಂದ್ರೆ ಏನಾಗಿರ್ಬೇಕು, ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಇರಬೇಕು. ಒಂದು ಸೊಲ್ಯೂಷನ್ ನಮ್ಗೆ ಇಂಟರ್ಸೆಕ್ಟಿಂಗ್ ಅಲ್ಲಿ ಸಿಗುತ್ತೆ, ಮೆನಿ ಸೊಲ್ಯೂಷನ್ ನಮಗೆ ಕೋಇನ್ಸಿಡೆಂಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಕೋಇನ್ಸಿಡೆಂಟ್ ಇಲ್ಲ, ಸೊ ನಾವೇ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಇಂಟರ್ಸೆಕ್ಟಿಂಗ್. ಓಕೆನಾ, ಈಗ ನೆಕ್ಸ್ಟ್ ಹೋಗಿ ಕ್ವಾಡ್ರಾಟಿಕ್ ಈಕ್ವೇಶನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಇಸ್ -33 ದೆನ್ ದಿ ಈಕ್ವೇಶನ್ ಹ್ಯಾಸ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತ ಹೇಳಿ, -33 ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ -33 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ, ಅಂದ್ರೆ ಡಿಸ್ಕ್ರಿಮಿನೆಂಟ್ ನಿಮಗೆ ಗೊತ್ತಿದೆ, ಪಾಸಿಟಿವ್ ಬಂದ್ರೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತೀವಿ, ಈಕ್ವಲ್ ಟು 0ನೇ ಆದ್ರೆ ರಿಯಲ್ ಅಂಡ್ ಈಕ್ವಲ್ ಅಂತ ಹೇಳ್ತೀವಿ. ನೆಗೆಟಿವ್ ಬಂದ್ರೆ ರೂಟ್ಸೇ ಇಲ್ಲ ಅಂತ ಹೇಳ್ತೀವಿ, ಅಥವಾ ಇಮ್ಯಾಜಿನರಿ ರೂಟ್ಸ್. ಇಮ್ಯಾಜಿನರಿ ಅನ್ನೋ ವರ್ಡ್ ಎಲ್ಲೂ ಆಪ್ಷನ್ ಇಲ್ಲ, ರೂಟ್ಸೇ ಇಲ್ಲ, ನೋ ರಿಯಲ್ ರೂಟ್ಸ್ ಅಥವಾ ನಾಟ್ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ ಸಿ, ನಾಟ್ ರಿಯಲ್ ರೂಟ್ಸ್ ಅಂತ ಹೇಳಿ ಬರಿಬೇಕಾಗತ್ತೆ. ಆಯ್ತಾ, 4 ಹೋಗ್ತೀನಿ. ಇಫ್ tan a is equal to 1 then the value of a is ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ tan a 1 ಆದ್ರೆ then its value of a, ಅಂದ್ರೆ tan ಅಲ್ಲಿ ಯಾವಾಗ ನಮಗೆ ವ್ಯಾಲ್ಯೂ 1 ಬರುತ್ತೆ ಅಂದ್ರೆ ಇದು ಟೇಬಲ್ ರಿಲೇಟೆಡ್ ಆಗಿ ಟ್ರಿಗ್ನೋಮೆಟ್ರಿ. ನಿಮಗೆ ಇದು ಡೌಟ್ ಇದ್ರೆ ಅಥವಾ ಕನ್ಫ್ಯೂಸ್ ಆದ್ರೆ ನಾನು ಟ್ರಿಗ್ನೋಮೆಟ್ರಿ ಲೆಸನ್ಸ್ ಮಾಡಬೇಕಾದ್ರೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅಲ್ಲಿ ನೋಡ್ಬೋದು ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೋದು ಅಂತ ಹೇಳಿ. ಈಗ ನಾನು ಚಾಪ್ಟರ್ ವೈಸ್ ತುಂಬ ಡೀಟೇಲ್ ಆಗಿ ಹೋದರೆ ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ನಾನು ಫಾಸ್ಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. tan 1 ಅಂತಿದ್ರೆ ಯಾವ ವ್ಯಾಲ್ಯೂ ಅಲ್ಲಿ tan ಡಿಗ್ರಿ 1 ಆಗುತ್ತೆ ಅಂದರೆ 45 ಡಿಗ್ರಿ, ಅಂದರೆ tan 45 ಈಸ್ 1. ಓಕೆ, ಹಾಗಾದರೆ ಇಲ್ಲಿ ಎ ವ್ಯಾಲ್ಯೂ ಏನಾಯಿತು, 45 ಡಿಗ್ರಿ. ಓಕೆನಾ, ಈಗ ನೆಕ್ಸ್ಟ್ ಬನ್ನಿ. when a cone is cut by a plane horizontally parallel to the base of the cone, ಅಂದ್ರೆ ಇದು 5th ಕ್ವೆಶ್ಚನ್. ಆಯ್ತಾ, ಒಂದು ಕೋನನ್ನ ಏನಂತ ಹೇಳ್ತಿದ್ದಾರೆ, ಪ್ಯಾರಲಲ್ ಆಗಿ ಕಟ್ ಮಾಡಿದ್ರೆ, ಒಂದು ಕೋನನ್ನ ಪ್ಯಾರಲಲ್ ಆಗಿ ಕಟ್ ಮಾಡಿದ್ರೆ ದಿ ಪಾರ್ಟ್ ಅದರ್ ದೆನ್ ಸ್ಮಾಲರ್ ಒನ್ ಒಬ್ಟೈನ್ಡ್ ಈಸ್, ಅಂದ್ರೆ ಇದು ಪಾರ್ಟ್ ಈ ತರ ಬರುತ್ತೆ ನಿಮ್ಗೆ. ಅಂದ್ರೆ ಇದು ಯಾವ ಪಾರ್ಟ್ ಅಂತ ಹೇಳ್ತೀವಿ ನಾವು, ಫಸ್ಟ್ರಮ್ ಆಫ್ ಕೋನ್. ಫಸ್ಟ್ರಮ್ ಆಫ್ ಕೋನ್ ಅಂತ ಹೇಳಿ ಕರಿತೀವಿ, ಆಪ್ಷನ್ ಎ. ಓಕೆನಾ, ನೆಕ್ಸ್ಟ್ ಬರೋಣ. ಫಾರ್ಮುಲಾ ಯೂಸ್ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಅಂದ್ರೆ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಯಾವುದು ವಾಲ್ಯೂಮ್ ಅಂತಂದ್ರೆ ಏನು ವಾಲ್ಯೂಮ್ ಫಾರ್ಮುಲಾ, πr²h. ಏನ್ ಬರ್ತೀವಿ, πr²h. ಕೆಲವರೊಬ್ರು ಕನ್ಫ್ಯೂಸ್ ಅಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇದನ್ನ ಹಾಕ್ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ πr(h²) ಇದೆ, h² ಆಗಲ್ಲ ಎಲ್ಲೂ ನಮಗೆ. ಇದು 2/3 ಇಲ್ಲ, 1/3 ಇಲ್ಲ, πr²h, ಆಪ್ಷನ್ ಡಿ. ನೆಕ್ಸ್ಟ್ ಬಂದ್ರೆ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ 3,7 ಅಂಡ್ 5,5. ನೋಡಿ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಏನಂತ 3,7 5,5 ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಕ್ವೆಶ್ಚನ್ ಇದು, ಕ್ವೆಶ್ಚನ್ ನಂಬರ್ 7. ಆಯ್ತಾ, ಬೇರೆದಕ್ಕೆಲ್ಲ ನಾನು ಬರೀಲಿಲ್ಲ, ಹಾಗೆ ನೋಡ್ತಾನೆ ಆನ್ಸರ್ ಮಾಡಿದೆ. ಕೆಲವೊಂದನ್ನ ಸಾಲ್ವ್ ಮಾಡೇ ಹೇಳಬೇಕು ಅಂತದನ್ನ ನಾನು ಬರಿತಾ ಇದ್ದೀನಿ ಅಷ್ಟೇ. ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಏನು, x1 ಪ್ಲಸ್ x2/2 y1 ಪ್ಲಸ್ y2/2. ಓಕೆನಾ, ಅಂದ್ರೆ x1 x2 ಆ್ಯಡ್ ಮಾಡಿ ಹಾಫ್ ಮಾಡೋದು, y1 y2 ಮಾಡಿ ಹಾಫ್. ಈಗ x1 ಅಂದ್ರೆ ಇದು x1 y1 x2 y2. x1 x2 ಅಂದ್ರೆ 3 + 5 ಎಷ್ಟಾಯ್ತು, 8. 8/2 ಅಂದ್ರೆ ಏನಾಯ್ತು, 4. 7 + 5 ಎಷ್ಟಾಯ್ತು, 12. 12/2 ಅಂದ್ರೆ 6. ಅಂದ್ರೆ ಏನಾಯ್ತು ಆನ್ಸರು, 4,6. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಬೇಕಾಗಿಲ್ಲ, ಕರೆಕ್ಟ್ ಆಪ್ಷನ್ ಬರೆದ್ರೆ ಆಯ್ತು, ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡಿ. ಆಯ್ತಾ, 4,6. ನೆಕ್ಸ್ಟ್, ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್, ಅಂದ್ರೆ ಇಲ್ಲಿ 2 ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ, ಒಂದು ಈಕ್ವೇಶನ್ ಫ್ಯಾಕ್ಟರ್ಸ್. ಅದನ್ನ ನಾವು 0ಗೆ ಈಕ್ವೇಟ್ ಮಾಡಿ ಏನು ಬರುತ್ತೆ ಎಕ್ಸ್ ವ್ಯಾಲ್ಯೂ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಕೊಟ್ಟಿರೋದು ಲಾಸ್ಟ್ 8 2x + 1
ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂದರೆ ಎರಡನ್ನೂ ಸಪ್ರೇಟಾಗಿ 0 ಜೊತೆ ಈಕ್ವೇಟ್ ಮಾಡ್ಬೇಕು. ನೋಡಿ ಇಲ್ಲಿ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. 1 ಆ ಕಡೆ ಕಳಿಸಿದ್ರೆ ಏನಾಯಿತು, 2x ಇಸ್ ಈಕ್ವಲ್ ಟು -1. x ಏನಾಗುತ್ತೆ -1/2 1 ಬಂತು. ಇನ್ನೊಂದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. +2 ಆ ಕಡೆ ಹೋದರೆ ಏನಾಯಿತು, -2 ಅಂದರೆ ಒಂದು -1/2 ಇನ್ನೊಂದು -2 ಇದೆಯಾ, ಮೈನಸ್ ಇದೆ ಆಪ್ಷನ್ ಬಿ -1/2 ಆ್ಯಂಡ್ -2. ಅರ್ಥ ಆಗ್ತಿದೆ ಅನ್ಕೋತೀನಿ. ಇದನ್ನು ಸಪ್ರೇಟಾಗಿ 0ಗೆ ಈಕ್ವೇಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಆಯಿತಾ, ಈಗ ನೆಕ್ಸ್ಟು 1 ಮಾರ್ಕ್ ಕ್ವೆಶನ್ಗೆ ಹೋಗ್ತೀನಿ. ಮೇನ್ಗೆ ಹೋಗ್ತೀನಿ. ಇಲ್ಲಿ ಮೇನ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. 9th ಕ್ವೆಶನ್ ಏನಂತ ಕೊಟ್ಟಿದ್ದಾರೆ, ರೈಟ್ ದಿ ಫಾರ್ಮುಲಾ ಯೂಸ್ ಟು ಫೈಂಡ್ ದಿ nth ಟರ್ಮ್ ಆಫ್ ಅನ್ AP. nth ಟರ್ಮ್ ಆಫ್ ಅನ್ AP ಅಂದರೆ ಫಾರ್ಮುಲಾ. nth ಅಂದರೆ ಏನು, an ಫಾರ್ಮುಲಾ ಕೇಳ್ತಿದ್ದಾರೆ. nth ಟರ್ಮ್ ಅಂತ ಕೇಳಿದ್ರೆ ಡೈರೆಕ್ಟಾಗಿ ನೀವು ಯಾವ ಫಾರ್ಮುಲಾ ಬರೀಬೇಕು, an ಫಾರ್ಮುಲಾ ಏನು, a ಪ್ಲಸ್ n ಮೈನಸ್ 1 ಇಂಟು ಡಿ ಅಷ್ಟೇ. ನೋಡಿ ಬರೆದಾದ್ಮೇಲೆ ಒಂದು ಬಾಕ್ಸ್ ಅಥವಾ ಅಂಡರ್ಲೈನು ಮಾಡಿದ್ರೆ ಸಾಕು. ಇನ್ನು ನೆಕ್ಸ್ಟ್ 10th ಒನ್ಗೆ ಹೋಗ್ತೀವಿ. ದಿ ಲೈನ್ಸ್ ರೆಪ್ರೆಸೆಂಟಿಂಗ್, ನೋಡಿ ಇದಕ್ಕೆಲ್ಲ ಎಷ್ಟು ನೋಡಿ ಬರೀ ಫಾರ್ಮುಲಾ ಬರೆದ್ರೆ 1 ಮಾರ್ಕು. ಇದೇನಾದರೂ ನೀವು ರಾತ್ರಿ ಎಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಾ, ಇಲ್ಲ, ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ಖಂಡಿತ ಬರೀಬಹುದು. ಓಕೆ, ದಿ ಲೈನ್ಸ್ ರೆಪ್ರೆಸೆಂಟಿಂಗ್ ದಿ ಈಕ್ವೇಷನ್ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಇಸ್ ಶೋನ್ ಇನ್ ದಿ ಫಿಗರ್. ಅಂದರೆ 2 ಲೈನ್ ರೆಪ್ರೆಸೆಂಟ್ ಮಾಡಿರೋ ಫಿಗರಲ್ಲಿ ತೋರಿಸಿದ್ದಾರೆ. ರೈಟ್ ದ ಮ್ಯಾಥಮ್ಯಾಟಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ a1 a2 b1 b2 c1 c2 ಅಂದರೆ ಕೋಎಫಿಷಿಯಂಟ್ ರಿಲೇಷನ್ಶಿಪ್ನ ನಾವಿಲ್ಲಿ ಬರೀಬೇಕಾಗತ್ತೆ. ಇವೆರಡು ಲೈನ್ನ ನೋಡಿದ್ರೆ ಯಾವ ಥರ ಇದೆ ನಿಮಗೆ, ಪ್ಯಾರಲಲ್ ಇಂಟರ್ಸೆಕ್ಟಿಂಗ್ ಆಗಿದೆಯಾ, ಒಂದಕ್ಕೊಂದು ಇಂಟರ್ಸೆಕ್ಟಿಂಗ್ ಇದೆಯಾ, ಇಲ್ಲ, ಅಥವಾ ಒಂದ್ರ ಮೇಲೆ ಒಂದಿದೆಯಾ ಅಂದರೆ ಕೋಯಿನ್ಸೈಡ್ ಆಗಿದೆಯಾ, ಇಲ್ಲ. ಪ್ಯಾರಲಲ್ ಲೈನ್ಸ್ಗೆ ನೀವೇನು ಮಾಡಬೇಕಾಗತ್ತೆ, ರಿಲೇಷನ್ಶಿಪ್ ಬರೀಬೇಕಾಗತ್ತೆ. ಇದು ಯಾವ ಥರ ಇದೆ ಲೈನ್ಸು, ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ಗೆ ಏನು ರಿಲೇಷನ್ಶಿಪ್ಪು, a1/a2 ಇಸ್ ಈಕ್ವಲ್ ಟು b1/b2 ಅಂದರೆ ಮೊದಲನೇದು ಈಕ್ವಲ್ ಆಗುತ್ತೆ ಕೋಯಿಫಿಷಿಯಂಟ್, ಆದರೆ ವಿಚ್ ಇಸ್ ನಾಟ್ ಈಕ್ವಲ್ ಟು c1/c2. ಪ್ಯಾರಲಲ್ ಲೈನ್ಸ್ಗೆ ರಿಲೇಷನ್ಶಿಪ್ ಏನು, a1/a2 ಫಸ್ಟ್ ಒನ್ನೇ ನಾಟ್ ಈಕ್ವಲ್, ಇಲ್ಲೇ ನಾಟ್ ಈಕ್ವಲ್ ಆದರೆ ಇಂಟರ್ಸೆಕ್ಟಿಂಗ್, ಇಲ್ಲಿ ಈಕ್ವಲ್ ಆಗಿ ಇಲ್ಲಿ ನಾಟ್ ಈಕ್ವಲ್ ಆದರೆ ಪ್ಯಾರಲಲ್, 3 ಈಕ್ವಲ್ ಆದರೆ ಕೋಇನ್ಸಿಡೆಂಟ್. ಓಕೆನಾ, ಈಗ ನೆಕ್ಸ್ಟ್ ಬರ್ತೀನಿ 11th ಕ್ವೆಶನ್ಗೆ. ಏನಂತ ಕೊಟ್ಟಿದ್ದಾರೆ, ರೈಟ್ ಡಿಸ್ಕ್ರಿಮಿನೆಂಟ್ ಆಫ್ ದಿ ಈಕ್ವೇಷನ್, ಕ್ವಾಡ್ರೆಟಿಕ್ ಈಕ್ವೇಷನ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂದರೆ ಡಿಸ್ಕ್ರಿಮಿನೆಂಟ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ರೂಟ್ಸ್ ಅಂತ ಕೇಳ್ತಾ ಇಲ್ಲ, ಇಲ್ಲಿ 2 ಥರ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇದೆ. ರೈಟ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರೆಟಿಕ್ ಈಕ್ವೇಷನ್ ಅಂದರೆ ನೀವು ಫಾರ್ಮುಲಾ ಬರೀಬೇಕಾಗತ್ತೆ. ಏನು, x ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac/2a ಅಂತ ಹೇಳಿ. ಇಲ್ಲಿ ರೂಟ್ಸ್ ಅಂತ ಕೊಟ್ಟಿಲ್ಲ, ಯಾವ ವರ್ಡ್ ಕೊಟ್ಟಿದ್ದಾರೆ, ಡಿಸ್ಕ್ರಿಮಿನೆಂಟ್ ಅನ್ನೋ ವರ್ಡ್ ಇದೆ. ಡಿಸ್ಕ್ರಿಮಿನೆಂಟ್ ಅಂತಿದ್ರೆ ಜಸ್ಟ್ ಏನಂತ ಬರೀರಿ, ಡಿಸ್ಕ್ರಿಮಿನೆಂಟ್ ಏನದನ್ನ ಡಿ ಅಥವಾ ಡೆಲ್ಟಾ ಹೇಗಾದ್ರೂ ಬರೀಬಹುದು, ವಿಚ್ ಇಸ್ ಈಕ್ವಲ್ ಟು b² ಮೈನಸ್ 4ac. ನಾವೇನಂತ ಬರಿತೀವಿ, b² ಮೈನಸ್ 4ac ಅಷ್ಟೇ. ಕೆಲವರೆಲ್ಲ ರೂಟ್ ಎಲ್ಲ ಹಾಕ್ತಾರೆ, ನೋ, ಓನ್ಲಿ ಇಟ್ ಇಸ್ b² ಮೈನಸ್ 4ac. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ತಾ ಬನ್ನಿ ಏನಿದೆ ಅಂತ ಹೇಳಿ. ಏನಂತಿದೆ, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆರಿಜಿನ್ ಆ್ಯಂಡ್ ಕೋಆರ್ಡಿನೇಟ್ಸ್ a, b ಅಂತ ಹೇಳಿದೆ. ಅಂದರೆ ಇದು ಅವ್ರ ಕೋಆರ್ಡಿನೇಟ್ ಜಾಮೆಟ್ರಿ ಲೆಸನ್ ರಿಲೇಟೆಡ್. ಏನಂತ ಕೇಳಿದ್ದಾರೆ, ಆರಿಜಿನ್ಗೂ ಮತ್ತೆ ಒಂದು ಪಾಯಿಂಟ್ ಇದೆ, ಯಾವುದು a, b ಅಂತ ಹೇಳಿ. ಇವೆರಡಕ್ಕೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಬರೀಬೇಕು. ಏನು ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಡೈರೆಕ್ಟಾಗಿ x, y ಅಂತ ಹೇಳಿ ಕೊಟ್ಟರೆ ರೂಟ್ ಆಫ್ x² ಪ್ಲಸ್ y² ಅಂತ ಹೇಳಿ ಬರಿತೀವಿ. ಆರಿಜಿನ್ ಏನೇ ಕೊಡಲಿ ಏನು ಬರಿತೀರಾ, ರೂಟ್ ಆಫ್ a, b ಇದ್ರೆ a² ಪ್ಲಸ್ b², ಆಯ್ತಾ. m, ಏನಂತಿದ್ರೆ m² ಪ್ಲಸ್ n², x, y ಇದ್ರೆ x² ಪ್ಲಸ್ y² ಅಷ್ಟೇ. ಇಷ್ಟೇ ಬರೆದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಫೈಂಡ್ ದಿ ವ್ಯಾಲ್ಯೂ ಆಫ್ 2 sin² a ಪ್ಲಸ್ 2 cos² a ಅಂತ ಹೇಳಿದೆ. 2 sin² a ಪ್ಲಸ್ 2 cos² a, sin² a ಪ್ಲಸ್ 2 cos² a ಅಂತ ಹೇಳಿದೆ. ಇವೆರಡರಲ್ಲೂ ನಾವು ಏನು ಕಾಮನ್ ತೆಗಿಬೋದು, 2 ಕಾಮನ್ ತೊಗೊಂಡ್ರೆ ಉಳ್ಕೊಂಡಿರೋದೇನಾಯಿತು, sin² a ಪ್ಲಸ್ cos² a. ಹೌದಾ, ಈಗ ನೋಡಿ ಇಲ್ಲಿ ಇದ್ರ ವ್ಯಾಲ್ಯೂ ಏನಾಯಿತು ನಿಮಗೆ ಗೊತ್ತಿದೆ. ನಾವು ಐಡೆಂಟಿಟೀಸ್ ರಿಲೇಟೆಡ್ ಡಿಸ್ಕಸ್ ಮಾಡ್ಬೇಕಾದ್ರೆ sin² θ ಪ್ಲಸ್ cos² θ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಬರೆದಿದ್ವಿ. ಹಾಗಾದರೆ ಈ ವ್ಯಾಲ್ಯೂ ಏನಾಗುತ್ತೆ, sin² a ಪ್ಲಸ್ cos² a 1 ಆಯಿತು, 2 1s 2 ಆಯಿತು, 2 ಇಂಟು 1 ಇಟ್ ಇಸ್ 2. ಎಷ್ಟಾಯಿತು ವ್ಯಾಲ್ಯೂ, 2 ಅಂತ ಹೇಳಿ ಬಂತು. ಓಕೆನಾ, ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್, in the adjacent figure sides AC and AB of right angle triangle are
20 ಸೆಂಟಿಮೀಟರ್ ಅಂಡ್ 10 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ಆಂಗಲ್ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಆಂಗಲ್ಸ್ ಈಗ ನೋಡಿ ಇಲ್ಲಿ ಒಂದು 90 ಡಿಗ್ರಿ ಆಯಿತು, ಹೌದಾ? ಈ ಆಂಗಲ್ ಸಿಗೆ ನಾವು ಇಲ್ಲಿ ಟ್ರಿಗ್ನೋಮೆಟ್ರಿಲಿ ರಿಲೇಟೆಡ್ ಆಗಿ ಇದೇನಾಗುತ್ತೆ, ಸಿಗೆ ನೋಡಿ ಇದು ಆಪೋಸಿಟ್ ಆಯಿತು, ಸಿಗೆ ಆಪೋಸಿಟ್ ಸೈಡು ಇದು ಹೈಪೋಟೆನಸ್. ಆಪೋಸಿಟ್ ಮತ್ತು ಹೈಪೋಟೆನಸ್ ರಿಲೇಟೆಡ್ ಆಗಿ ನಾವು ಯಾವ ಟ್ರಿಗ್ನೋಮೆಟ್ರಿ ರೇಷಿಯೋನ ಯೂಸ್ ಮಾಡ್ತೀವಿ, ಸೈನನ್ನು ಯೂಸ್ ಮಾಡ್ತೀವಿ. ಬೇಸಿಕ್ ಆಗಿ ಸೈನ್ ಅಥವಾ ಕೊಸೆಕ್ ಎರಡಾದರೂ ನೀವು ಬರಿಬೋದು, ಕೊಸಿಕೆಂಟ್ ತೀಟಾ ಅಥವಾ ಸೈನ್ ತೀಟಾ. ಇಲ್ಲಿ ಆಂಗಲ್ ಸಿ ಕೇಳ್ತಾ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನಮಗೆ ಕೊಟ್ಟಿರೋ ಪ್ರಕಾರ ಇಲ್ಲಿ ಸೈನ್ ಸಿ, ಕ್ವೆಶ್ಚನ್ ನಂಬರ್ 14. ಓಕೆ, ಸೈನ್ ಸಿ ಇಸ್ ಈಕ್ವಲ್ ಟು ಏನಂತ ಬರಿತೀವಿ, ಆಪೋಸಿಟ್ ಬೈ ಹೈಪೋಟೆನಸ್. ನಿಮಗೆ ಗೊತ್ತಿರಲಿ, ಇದು ನೆನ್ಪಿಟ್ಕೊಳ್ಳಿ, ಸೈನು ಕಾಸು ಟ್ಯಾನ್, ಆಯ್ತಾ? ಸೈನು ಕಾಸು ಟ್ಯಾನ್ ಓ ಎ ಓ ಅಂತ ಹೇಳಿ ಬರ್ಕೊಳ್ಳಿ, ಡಿವೈಡೆಡ್ ಬೈ ಹೆಚ್ ಹೆಚ್ ಎ. ಓ ಬೈ ಹೆಚ್ ಅಂದರೆ ಸೈನು, ಎ ಬೈ ಹೆಚ್ ಅಂದರೆ ಕಾಸು, ಓ ಬೈ ಎ ಅಂದರೆ ಟ್ಯಾನು. ಇದನ್ನ ರಿವರ್ಸ್ ಆಗಿ ಬರೆದ್ರೆ ಏನಾಗುತ್ತೆ, ಕೊಸಿಕೆಂಟ್ ಆಗುತ್ತೆ. ಇದನ್ನ ರಿವರ್ಸ್ ಆಗಿ ಬರೆದ್ರೆ ಸೀಕೆಂಟ್ ಆಗುತ್ತೆ. ಇದನ್ನ ರಿವರ್ಸ್ ಆಗಿ ಬರೆದ್ರೆ ಕಾಟ್ ಆಗುತ್ತೆ, ಆಯ್ತಾ? ಇವಾಗ ಇಲ್ಲಿ ನೋಡ್ಕೊಳ್ಳಿ, ಆಪೋಸಿಟ್ ಅಂತ ನಾವು ತಗೊಂಡ್ರೆ ಈ ಆಂಗಲ್ಗೆ, ಆಂಗಲ್ ಸಿಗೆ ಆಪೋಸಿಟ್ 10, ಹೈಪೋಟೆನಸ್ 20. 10/20 ಅಂದರೆ ಎಷ್ಟಾಯಿತು ನಮಗೆ, 1/2 ಆಯಿತು. ಸೈನ್ ಸಿ ಇಸ್ ಈಕ್ವಲ್ ಟು, ಸೈನ್ ಯಾವ ವ್ಯಾಲ್ಯೂ 1/2 ಬರುತ್ತೆ ನಮಗೆ, 30 ಡಿಗ್ರಿ. ಹಾಗಾದರೆ ಆಂಗಲ್ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಬಂತು. ಆಂಗಲ್ ಸಿ ಎಷ್ಟಾಯಿತು ನಮಗಿಲ್ಲಿ, 30 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15ಗೆ ಬರ್ತೀನಿ. ಇಲ್ಲಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟು, ರೈಟ್ ದಿ ಎಂಪೆರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ 3 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. 3 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕೊಟ್ರೆ ಅದು ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ದು. 3 ಮೆಷರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ 3 ಏನು ಕಲ್ತಿದ್ದೀರಾ, ಮೀನ್, ಮೀಡಿಯನ್, ಮೋಡ್. ಆ ಮೂರಕ್ಕೂ ಇರುವಂಥ ರಿಲೇಷನ್ಶಿಪ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಮೀನ್, ಮೀಡಿಯನ್, ಮೋಡ್ಗೆ ಇರುವಂಥ ರಿಲೇಷನ್ ಅಂತ ನಾವು ತಗೊಂಡ್ರೆ ಏನಾಯಿತು, ರಿಲೇಷನ್ಶಿಪ್ 3 ಟೈಮ್ಸ್ ಆಫ್ ಮೀಡಿಯನ್. ನೋಡಿ ಇಲ್ಲಿ 3 ಟೈಮ್ಸ್ ಆಫ್ ಮೀಡಿಯನ್ ಎಲ್ಲ ನೋಟ್ ಮಾಡ್ಕೊಳ್ಳಿ. 3 ಟೈಮ್ಸ್ ಆಫ್ ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಅಂದರೆ 3 ಮೀಡಿಯನ್ನು ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಇಷ್ಟನ್ನು ಬರೆದ್ರೆ ಏನಾಯಿತು, ದಿಸ್ ಇಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡ್. ಅಥವಾ ಜನರಲ್ ಆಗಿ 3 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕೊಡಬಹುದು. ಓಕೆ, ಈಗ ನೆಕ್ಸ್ಟ್ ಉಳ್ಕೊಂಡಿರೋದು ಲಾಸ್ಟ್ ಕ್ವೆಶ್ಚನ್ 1 ಮಾರ್ಕಲ್ಲಿ. ದಿ ಕೋನ್ ಆಫ್ ಸ್ಲಾಂಟೈಟ್ ಎಲ್ ಅಂಡ್ ಬೇಸ್ ರೇಡಿಯಸ್ ಆರ್ ಇಸ್ ಸ್ಟ್ಯಾಂಡಿಂಗ್ ಆನ್ ದಿ ಹೆಮಿಸ್ಪಿಯರ್ ಆಫ್ ರೇಡಿಯಸ್ ಆರ್. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಟಾಯ್. ಅವರೇ ಒಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ, ಅಂದರೆ ಒಂದು ಕೋನು ಹೆಮಿಸ್ಪಿಯರ್ ಮೇಲೆ ನಿಂತಿದೆ. ಹಾಗಾದರೆ ಈ ಟಾಯ್ನ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ತೀರಾ, ಬರ್ಕೋತೀರಾ. ಏನಂತ, ಕ್ವೆಶ್ಚನ್ ನಂಬರ್ 16 ಫಿಗರ್ ಬರ್ಕೊಡಿ. ಏನಂತಿದೆ ನೋಡಿ, ಇಲ್ಲಿ ಒಂದು ಕೋನು ಹೆಮಿಸ್ಪಿಯರ್ ಮೇಲೆ ಇದೆ, ಅಂದರೆ ಟೋಟಲ್ ಒಳಗಡೆ ನೋಡಿ ಇದು ನಿಂತಿರೋದು ಮೌಂಟೆಡ್ ಅಂತ ಹೇಳಿ. ಸೊ ಇಲ್ಲಿ ನೀವು ಟೋಟಲ್ ಸರ್ಫೇಸ್ ಏರಿಯಾ ತೊಗೊಳಕ್ಕೆ ಹೋಗಬೇಡಿ, CSA ತೊಗೊಂಡ್ರೆ ಆಯಿತು. ಹಾಗಾದರೆ ಸರ್ಫೇಸ್ ಏರಿಯಾ ಆಫ್ ಟಾಯ್ ಅಂತ ಹೇಳಿ ಬರೀರಿ. ಟಾಯ್ ಇಸ್ ಈಕ್ವಲ್ ಟು CSA ಆಫ್ ಕೋನ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್. ಇಷ್ಟು ಬರೆದ್ರೆ ಸಾಕು. ಮೌಂಟೆಡ್ ಅಂತ ಬಂದರೆ ನೀವು ಬರೀ CSA ತೊಗೊಂಡ್ರೆ ಸಾಕು. CSA ಆಫ್ ಕೋನ್ ಏನು ಫಾರ್ಮುಲಾ ಬರಿತೀವಿ, πRL ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಏನು ಬರಿತೀವಿ, 2πr². πRL ಪ್ಲಸ್ 2πr². ಓಕೆ, ಇದಿಷ್ಟು MCQ ಮತ್ತು 1 ಮಾರ್ಕ್ ಕ್ವೆಶನ್ಸ್. ನನ್ನ ಮುಂದಿನ ಸೆಷನಲ್ಲಿ ಮತ್ತೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ನ ಡಿಸ್ಕಸ್ ಮಾಡೋಣ. ಅಷ್ಟು ಅಂದರೆ 3 ಅವರ್ಸ್ ಬರೆಯುವಂಥ ಪೇಪರ್ನ ನಾವು ಒಂದೇ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಸೊ ಒಂದು ಸ್ವಲ್ಪ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮನೇಲೇ ಇರೋದ್ರಿಂದ ಇನ್ನೊಂದಷ್ಟು ಕ್ವೆಶನ್ಸ್ ಪೇಪರ್ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡಿ. ಅದರಲ್ಲೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಮನೇಲೇ ಇದ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ. ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸನ್ನ ಚೆನ್ನಾಗಿ ಮಾಡಿ. ಖಂಡಿತ ಸುಮಾರು ನಾನು ಮಾಡೋವಂಥ ಮಾಡೆಲ್ ಪೇಪರ್ಸ್ನ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಔಟ್ ಕೂಡ ಬರುವಂಥ ಚಾನ್ಸಸ್ ಇದೆ. ಓಕೆ, ಸೊ ಇನ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.